ಎಲ್ಲರೂ ಅನ್ಕೋತಾರೆ ಬೀಜ ಕೆಳಗಡೆ ಅಲ್ವನಪ್ಪ ಇರೋದು, ಅದೇ ಹೆಂಗ್ ಹೊಟ್ಟೆ ಒಳಗಡೆ ಇರುತ್ತೆ ಅಂತ. ಚೀಲ ಕೆಳಗಡೆ ಏನಿದೆಯೋ ಆ ಚೀಲದೊಳಗಡೆ 5 ಬೆರಳುಗಳ ತರ ಅದು ಬಳ್ಳಿಗಳ ತರ ಇರ್ತವೆ, ಅದು ಎಳ್ಕೊಂಡು ಬರುತ್ತೆ. ಅದನ್ನು ತುಂಬಾ ಕಷ್ಟ ಪಡಬೇಕು, ಮೋಷನ್ಗೆ ಹೋಗ್ಬೇಕಾದ್ರೆ ಬಹಳ ಟೈಟ್ ಆಗ್ತದೆ, ಪ್ರೆಷರ್ ಹಾಕ್ಬೇಕು, ಯೂರಿನ್ ಪಾಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹೋಗಿ ನಿಂತ್ಕೊಂಡಿದ ತಕ್ಷಣ ತುಂಬಾ ಅರ್ಜೆಂಟ್ ಆಗಿರುತ್ತೆ, ಹೋಗ್ಬೇಕು ಅನ್ಸುತ್ತೆ, ಆಗಲ್ಲ, ಬರೋಲ್ಲ, ತುಂಬಾ ಪ್ರೆಷರ್ ಹಾಕ್ತಾರೆ, ತುಂಬಾ ಟೈಮ್ ತಗೋತಾರೆ, ಆಮೇಲೆ ನಿಧಾನಕ್ಕೆ ಸಣ್ಣಗೆ ಬರುತ್ತೆ. ಸೊ ಹಾವು ತರ ಸುತ್ಕೊಂಡು ಇಷ್ಟು ಗೇಣುದ್ದ ಹೊಟ್ಟೆ ಒಳಗಡೆ ಅದು ಸುತ್ಕೊಂಡು ಇರ್ತದೆ. ಜೋರ ಕೆಮ್ಮುದು, ತುಂಬಾ ತಿಂಗಳುಗಳ ಗಟ್ಟಲೆ ವರ್ಷಗಳ ಗಟ್ಟಲೆ ಕೆಮ್ಮಿರುವಂಥವ್ರು, ಸ್ಮೋಕ್ ಮಾಡೋರು. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಅರ್ಜುನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಅಂಜನಪ್ಪ ಪಾಲಿಕ್ಲಿನಿಕಲ್ಲಿ ನನ್ನ ಸೆಂಟರ್ ಇದೆ. ಈ ಹರ್ನಿಯಾ ಅಂತಂದರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಇದೊಂದು ಬಹಳ ಕಾಮನ್ ಆಗಿರೋವಂಥ ಒಂದು ಸರ್ಜಿಕಲ್ ಪ್ರಾಬ್ಲಮ್. ಹರ್ನಿಯಾ ಅಂದರೆ ಏನು ಬೈ ಡೆಫಿನೇಷನ್ ಅಂದರೆ ಪ್ರೊಟ್ರೂಷನ್ ಆಫ್ ಪಾರ್ಟ್ ಆರ್ ಹೋಲ್ ಆಫ್ ಅ ವಿಸ್ಕಸ್ ಥ್ರೂ ದ ವೀಕ್ನೆಸ್ ಇನ್ ದ ವಾಲ್ ಕಂಟೈನಿಂಗ್ ಇಟ್ ಅಂತ ನಾವು ಬುಕ್ಕಲ್ಲಿ ಡೆಫಿನೇಷನ್ ಬರಿತೀವಿ. ಇದರ ಅರ್ಥ ಏನೂ ಇಲ್ಲ, ಭಾಳ ಏನೂ ದೊಡ್ಡದಾಗಿಲ್ಲ. ಇದು ಮೆಡಿಕಲ್ ಕಾಲೇಜಲ್ಲಿ ಸ್ಟೂಡೆಂಟ್ಸಿಗೆ ನಾವು ಪಾಠ ಹೇಳ್ಕೊಡ್ಬೇಕಾದ್ರೆ ಹೇಳೋವಂಥ ಒಂದು ಡೆಫಿನೇಷನ್. ಇದೇನಂತಂದರೆ ಪ್ರೊಟ್ರೂಷನ್ ಅಂದರೆ ಇಣಿಕಿ ನೋಡುವಂಥದ್ದು, ಅಂದರೆ ಆಚೆ ಬರುವಂಥದ್ದು. ಇವಾಗ ಒಂದು ಬಾಕ್ಸ್ ಒಳಗಡೆ ಅಥವಾ ಒಂದು ಬಲೂನ್ ಒಳಗಡೆ, ಒಂದು ಚೀಲದೊಳಗಡೆ ಏನಾದರೂ ನಾವು ವಸ್ತುಗಳನ್ನ ಒಳಗೆ ಹಾಕಿ ಆ ಚೀಲದ ಯಾವುದೋ ಒಂದು ಭಾಗದಲ್ಲಿ ಅದು ಸ್ವಲ್ಪ ವೀಕ್ ಇತ್ತು ಅಂತಂದರೆ, ಅದರ ಚೀಲದ ಒಂದು ಕವರಿಂಗು, ಅಲ್ಲೇನಾಗುತ್ತೆ, ಒಳಗಡೆ ಇರೋಂಥ ವಸ್ತು ಈಚೆ ಬರೋಕ್ಕೆ ಟ್ರೈ ಮಾಡುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಒಳಗಡೆ ಇರೋಂಥ ವಸ್ತು ಈಚೆ ತೂರ್ಕೊಂಡು ಈಚೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ. ಅದನ್ನು ನಾವು ಪ್ರೊಟ್ರೂಷನ್ ಅಂತೀವಿ. ಪ್ರೊಟ್ರೂಷನ್ ಆಫ್ ಪಾರ್ಟ್ ಅಂದರೆ ಸ್ವಲ್ಪ ಮಟ್ಟಕ್ಕೆ ಅಥವಾ ಪೂರ್ತಿ ಹೋಲ್ ಪೂರ್ತಿಯಾಗಿ ಈಚೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಅದನ್ನು ನಾವು ಹರ್ನಿಯೇಷನ್ ಅಂತೀವಿ. ಹೀಗೆ ಫಾರ್ ಎಕ್ಸಾಂಪಲ್ ನಮ್ಮ ದೇಹದಲ್ಲಿ 3 ಕ್ಯಾವಿಟಿಗಳಿದ್ದಾವೆ ಸಾಮಾನ್ಯ. ಒಂದು ಕ್ರೇನಿಯಲ್ ಕ್ಯಾವಿಟಿ ಅಂದರೆ ಬ್ರೈನು, ಸ್ಕಲ್ ಒಳಗಡೆ ಇರೋವಂಥದ್ದು, ಅದೊಂದು ಮಡಿಕೆ ಥರ ನಾವು ಒಂದು ಇಮ್ಯಾಜಿನ್ ಮಾಡಿಕೊಂಡ್ರೆ ಬ್ರೈನ್ ಆಗ್ಬೋದು, ಚೆಸ್ಟ್ ಕ್ಯಾವಿಟಿ ಆಗ್ಬೋದು, ಅಬ್ಡಾಮನ್ ಕ್ಯಾವಿಟಿ. ಸಾಮಾನ್ಯವಾಗಿ ಆಗೋದು ಅಂತಂದರೆ ಅಬ್ಡಾಮನ್, ವೆಂಟ್ರಲ್ ಹರ್ನಿಯಾಸ್ ಅಂತೀವಿ. ಈ ಹರ್ನಿಯಾ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಈಚೆ ಬರುವಂಥದ್ದು. ಈ ಹೊಟ್ಟೆ ಒಳಗಡೆ ಏನೇನಿದೆಯಪ್ಪ, ಬಲಗಡೆ ಒಂದು ಲಿವರ್ ಇದೆ, ಈ ಕಡೆ ಸ್ಪ್ಲೀನ್ ಇದೆ, ಹೊಟ್ಟೆ ಇದೆ, ಸಣ್ಣ ಕರಳಿದೆ, ದೊಡ್ಡ ಕರಳಿದೆ, ಇದೆಲ್ಲರಿಗೂ ಗೊತ್ತು. ಹಿಂದೆಗಡೆ ಬೆನ್ನಿನ ಕಡೆ ಕಿಡ್ನಿ ಇದೆ. ಈ ಕರಳುಗಳಲ್ಲಿ ಸಣ್ಣ ಕರಳು, ದೊಡ್ಡ ಕರಳು ಅಂತ 2 ಇರ್ತವೆ. ಈಗ ನಾವು ಊಟ ಮಾಡೋವಂಥ ಆಹಾರ ಏನಿದೆಯಲ್ಲ ಅದು ಹೊಟ್ಟೆ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಅನ್ನನಾಳ ಮೊದಲು ಈಸೋಫೇಗಸ್ ಆದಮೇಲೆ ಅದು ನಮ್ಮ ಚೆಸ್ಟ್ ಅಂದರೆ ನಮ್ಮ ಎದೆ ಒಳಗಡೆಯಿಂದ ಒಳಗೆ ಹೋಗಿ ಅಲ್ಲಿ ಒಂದು ಡಯಾಫ್ರಮ್ ಅಂತ ಒಂದಿರುತ್ತೆ. ನಮ್ಮ ಎದೆ ಮತ್ತು ಹೊಟ್ಟೆನ ಬೇರೆ ಪಡಿಸೋವಂಥ ಒಂದು ಪರದೆ, ಇದು ಸಪ್ರೇಷನ್ ಪಾರ್ಟಿಷನ್ ಥರ ಒಂದು ಗೋಡೆ ಇದ್ದಂಗೆ ಅದು. ಸೊ ಆ ಪಾರ್ಟಿಷನ್ನ ಅದು ಸೀಳ್ಕೊಂಡು ಒಂದು ಜಾಗ ಮಾಡಿಕೊಂಡು ಹೊಟ್ಟೆ ಒಳಗೆ ಹೋಗ್ತದೆ. ಹೊಟ್ಟೆ ಒಳಗಡೆ ನಮಗೆ ಇದಿಷ್ಟು ಹೊಟ್ಟೆ ಅಂತ ಅನ್ಕೋತೀವಿ, ಬಟ್ ಜಠರ ಅಂತ ಇರ್ತದೆ, ಅಂದರೆ ಸ್ಟಮಕ್ ಅನ್ನೋದು ಒಂದು ಪಾರ್ಟ್, ಮೊದಲನೇ ಭಾಗ. ಅದು ನಮ್ಮ ಊಟ ಮಾಡೋ, ನಾವು ಆಹಾರ ಡೈಜೆಷನ್ ಆಗೋವಂಥ ಒಂದು ಪ್ರಕ್ರಿಯೆ ಶುರು ಆಗದೆ ಹೊಟ್ಟೆಯಲ್ಲಿ, ಅಂದರೆ ಜಠರ, ಅದನ್ನು ಸ್ಟಮಕ್ ಅಂತೀವಿ. ಅದರದ್ದು ಬೇರೆ ಬೇರೆ ಪಾರ್ಟ್ಸ್ ಇರ್ತವೆ. ಅದನ್ನು ನಾವು ಫಂಡಸ್ ಅಂತೀವಿ, ಬಾಡಿ ಅಂತೀವಿ, ಆಂಟ್ರಮ್ ಅಂತೀವಿ, ಪೈಲೋರಸ್ ಅಂತೀವಿ. ಇದಾದಮೇಲೆ ಬರೋದು ಸಣ್ಣ ಕರಳು 6 ಮೀಟರ್ ಇರ್ತದೆ. ಸೊ ಅದು ಸುತ್ಕೊಂಡು ಕಾಯಿಲ್ಸ್, ಲೂಪ್ಸ್ ಆಫ್ ಇಂಟೆಸ್ಟೈನ್ ಅಂತೀವಿ. ಸೊ ಹಾವು ಥರ ಸುತ್ಕೊಂಡು ಇಷ್ಟು ಗೇಣುದ್ದ ಹೊಟ್ಟೆ ಒಳಗಡೆ ಅದು ಸುತ್ಕೊಂಡು ಇರ್ತದೆ. ಅದಾದಮೇಲೆ ಬರುವಂಥದ್ದು ದೊಡ್ಡ ಕರಳು. ಈ ಬಲಭಾಗದಲ್ಲಿ ಇಂದ ರೈಟ್ ಎಲಿಯಾಕ್ ಫೋಸಾ ಅಂತೀವಿ, ಇಲ್ಲಿಂದ ಶುರು ಆಗ್ತದೆ. ಸೀಕಮ್ ಅಂತೀವಿ. ಸೀಕಮ್ ಆದಮೇಲೆ ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್ ಮತ್ತು ರೆಕ್ಟಮ್ ಮತ್ತು ಏನಲ್ ಕೆನಾಲ್. ಸೊ ಅಲ್ಲಿಂದ ನಮ್ಮ ಮಲ ವಿಸರ್ಜನೆ ಮಾಡ್ತೀವಿ. ಈ ಒಂದು ಕರಳುಗಳೇನಿದೆಯಲ್ಲ ಇದು ಬಹಳ ಫ್ರೀಯಾಗಿ ಓಡಾಡ್ತಿರ್ತವೆ ಹೊಟ್ಟೆ ಒಳಗಡೆ, ಅಂದರೆ ಭಾಳ ಸುಲಭವಾಗಿ ಅದು ಜೀರ್ಣ ಆಗಬೇಕಲ್ಲ. ಸೊ ಹಾವಿನ ರೂಪದಲ್ಲಿ ಅದು ಹಿಂಗೆ ಆಡುತ್ತೆ. ಅದು ನಾವು ಪೆರಿಸ್ಟಾಲಿಸಿಸ್ ಅಂತೀವಿ. ಈ ಪೈಪ್ನ ಹಿಂಗೆ ಆಡುತ್ತದು. ಸೊ ಹಿಂಗೆ ಆದಾಗ ಅದು ಚರ್ನ್ ಮಾಡುತ್ತೆ, ಅಂದರೆ ಈ ಬಟ್ಟೆನ ಹಾಕಿ ಹಿಂಡ್ದಂಗೆ. ಸೊ ಅವಾಗ ಊಟ ಎಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಅದಕ್ಕೆ ಅದು ಚೆನ್ನಾಗಿ ಓಡಾಡಲಿಕ್ಕೆ, ಸುಲಭವಾಗಿ ಓಡಾಡಲಿಕ್ಕೆ ಅದು ಫ್ರೀಯಾಗಿರಬೇಕು ಅದು. ಸೊ ಅದು ಆ ಫ್ರೀಯಾಗಿರಬೇಕಾದ್ರೆ ಎಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೋ ಆವಾಗ ಈ ಅಬ್ಡಾಮಿನಲ್ ವಾಲ್, ನಮ್ಮ ಏನು ಹೊಟ್ಟೆ ಇದೆಯಲ್ಲ ಅದನ್ನು ವೆಂಟ್ರಲ್ ಪಾರ್ಟ್ ಆಫ್ ದ ಅಬ್ಡಾಮಿನಲ್ ವಾಲ್ ಅಂತೀವಿ. ಅಲ್ಲಿ ಮಸಲ್ಸ್ ಇರ್ತವೆ. ಈ ಬಾಡಿ ಬಿಲ್ಡರ್ಸ್ ಎಲ್ಲ ನೋಡಿರ್ತೀರ ಹೆಂಗಿರುತ್ತೆ ಅಂದರೆ ಎಲ್ಲ ಕಟ್ಸ್, 6 ಪ್ಯಾಕ್ಸ್ 8 ಪ್ಯಾಕ್ಸ್ ಎಲ್ಲ ಮಾಡ್ತಾರೆ. ಆ ಪ್ಯಾಕ್ಸ್ ಏನಕ್ಕೆ ಬರುತ್ತೆ ಅಂದರೆ ಮಧ್ಯದಲ್ಲಿ ರೆಕ್ಟಸ್ ಅಬ್ಡಾಮಿನಿಸ್ ಅಂತ ಮಸಲ್ ಇರುತ್ತೆ. ಈ ನಮ್ಮ ಹೊಟ್ಟೆಯ ಏನು ಮುಂಭಾಗ ಏನಿದೆ, ವೆಂಟ್ರಮ್ ಅಂದರೆ ಅದರದ್ದು ಗೋಡೆ ಏನಿದೆ, ಹೊಟ್ಟೆನ ಒಂದು ಗಡಿಗೆ ಥರ, ನಾವು ಒಂದು ಚೀಲದ ಥರ ನಾವು ಅದನ್ನು ಊಹೆ ಮಾಡಿಕೊಂಡ್ರೆ ಮುಂಭಾಗ ಏನಿದೆ ಮಸಲ್ಸ್ ಇರ್ತವೆ. ಅದರಲ್ಲಿ ಮುಖ್ಯವಾಗಿರೋದು ಅಂತಂದರೆ ರೆಕ್ಟಸ್ ಅಬ್ಡಾಮಿನಿಸ್ ಮಧ್ಯದಲ್ಲಿ ಈ ಕಡೆ ಒಂದಿರ್ತದೆ, ಈ ಕಡೆ ಒಂದಿರ್ತದೆ. ಆ ಮಧ್ಯದಲ್ಲಿ ಯಾಕಪ್ಪ ಗ್ಯಾಪ್ ಬರುತ್ತೆ, ಆ ಪ್ಯಾಕ್ಸ್ ಏನಕ್ಕೆ ಬರುತ್ತೆ ಅಂದರೆ ಮಧ್ಯದಲ್ಲಿ ಮಸಲ್ನ ಥಿಕ್ನೆಸ್ ಕಡಿಮೆ ಆಗುತ್ತೆ. ಯಾವುದೇ ಒಂದು ಮಸಲ್ ನಾವು ಮಾಂಸಖಂಡ ತೊಗೊಂಡ್ರೆ ಆ ಕಡೆ ಈ ಕಡೆ ತುದಿ ಸಣ್ಣ ಇರ್ತದೆ, ಮಧ್ಯದಲ್ಲಿ ಬರ್ತಾ ದಪ್ಪ ಆಗ್ತದೆ, ಮತ್ತೆ ಹೋಗ್ತಾ ಸಣ್ಣ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಲು, ಮೀನು ಕಂಡ ಅಂತ ನಾವೇನು ಕರಿತೀವಿ. ಕಾಲಲ್ಲಿ ಹಿಂಭಾಗದಲ್ಲಿ ನೋಡಿದ್ರೆ ನೀವು ಇಷ್ಟು ದಪ್ಪ ಕೈಗೆ ಸಿಗುತ್ತೆ.
ದಪ್ಪದಾಗಿರ್ತೀವಿ. ಬೈಸೆಪ್ಸು ಕೈಗಳು, ಅದೇ ರೀತಿ ಮಸಲ್ಸು ಮಾಂಸದ ಒಂದು ಖಂಡ, ಅದನ್ನು ನಾವು ರೆಕ್ಟಸ್ ಅಂತೀವಿ. ಈ ರೆಕ್ಟಸ್ಸು ಮಧ್ಯದಲ್ಲಿರೋವಂಥದ್ದು, ಅಕ್ಕಪಕ್ಕ ಇರೋದು ಬೇರೆ ಬೇರೆ ಮಸಲ್ಸ್ ಬರ್ತವೆ. ಅದನ್ನು ನಾವು ಎಕ್ಸ್ಟರ್ನಲ್ ಆಬ್ಲಿಕ್ ಅಂತೀವಿ, ಇಂಟರ್ನಲ್ ಆಬ್ಲಿಕ್ ಅಂತೀವಿ, ಟ್ರಾನ್ಸಸ್ ಅಬ್ಡಾಮಿನಸ್ ಅಂತೀವಿ. ಈ ಥರ ಬೇರೆ ಬೇರೆ ಮೇಲೆ ಪಿರಮಿಡಾಲಿಸ್ ಅಂತ ಇಷ್ಟು ಮಸಲ್ಸು ಇರ್ತವೆ. ಇಲ್ಲಿ ಹೆಂಗೆ ಬೈಸೆಪ್ಸು ಟ್ರೈಸೆಪ್ಸು ಅಂತೆಲ್ಲ ಹೇಳ್ತೀವಲ್ಲ, ಆಂಕೋನಿಯಸ್ ಅಂತ ಕೈಗಳಲ್ಲಿ ಮಸಲ್ಸ್ ಗೊತ್ತಿರ್ತದೆ. ಇಲ್ಲಿ ಟ್ರೆಪೀಸಿಯಸ್ ಅಂತ ಒಂದು ಮಸಲ್ ಬರುತ್ತೆ, ಲ್ಯಾಟಿಸ್ಮಸ್ ಡಾರ್ಸೈ ಅಂತ ಬೆನ್ನಲ್ಲಿ ಮಸಲ್ ಬರುತ್ತೆ. ಇವೆಲ್ಲ ಹೆಸರುಗಳು, ಬೇರೆ ಬೇರೆ ಮಸಲ್ನ ಹೆಸರುಗಳು. ಸಾಮಾನ್ಯವಾಗಿ ಎಲ್ರಿಗೂ ಬೈಸೆಪ್ಸ್ ಅನ್ನೋದು ಗೊತ್ತಿರ್ತದೆ, ಬಾಡಿ ಬಿಲ್ಡರ್ಸ್ ಎಲ್ಲ ಕೈ ಶಕ್ತಿ ತೋರಿಸೋದು. ಅದೇ ರೀತಿ ಈ ಮಸಲ್ಸು 4-5 ಬೇರೆ ಬೇರೆ ಥರ ಮಸಲ್ಸ್ ಇರೋದ್ರಿಂದ ಒಂದೊಂದು ಡೈರೆಕ್ಷನಿಂದ ಬರ್ತವೆ. ಈ ಮಸಲ್ಗಳು ಎಲ್ಲಿ ಅಟ್ಯಾಚ್ ಆಗಿರ್ತವೆ? ಮೂಳೆಗಳಿಗೆ ಅದು ಅಟ್ಯಾಚ್ ಆಗಿರ್ತವೆ. ಈ ನಮ್ಮ ರಿಬ್ ಗೇಜ್ ಏನು ನಮ್ಮ ಅಸ್ಥಿಪಂಜರ ಇದೆಯಾ, ಇದು ರಿಬ್ ಗೇಜು, ನಮ್ಮ ಚೆಸ್ಟಲ್ಲಿರೋವಂಥ ಈ ರಿಬ್ಸು ಅಲ್ಲಿಂದ ಬರ್ತವೆ ಮಸಲ್ಸು, ಎಲ್ಲ ಅಟ್ಯಾಚ್ ಆಗಿರ್ತವೆ. ಕೆಳಗೆ ಹೋಗಿ ಇಲ್ಲಿ ಹಿಪ್ ಜಾಯಿಂಟ್ ಇದು ಏನು ನಮ್ಮ ಸೊಂಟದ ಮೂಳೆ ಇರುತ್ತೋ ಆ ಮೂಳೆಗೆ ಹೋಗಿ ಅದು ಎಲ್ಲ ಫಿಕ್ಸ್ ಆಗಿರ್ತವೆ. ಸೊ ಈ ಮಸಲ್ಸು ಎಲ್ಲಿ ವೀಕ್ ಇರುತ್ತೋ, ಎಲ್ಲಿ ಅದರದ್ದು ಗ್ಯಾಪ್ ಇರುತ್ತೋ ಆ ಜಾಗದಲ್ಲಿ ಏನಾಗುತ್ತೆ, ವೀಕ್ ಆದಾಗ, ನಾವು ಕೆಮ್ಮಿದಾಗ ಅಥವಾ ಸೀನ್ದಾಗ ಆ ಪ್ರೆಷರ್ ಹೊಟ್ಟೆ ಒಳಗಡೆ ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆದಾಗ ಏನಾಗುತ್ತೆ, ಹೊಟ್ಟೆಲಿರೋಂಥ ಈ ಕರುಳುಗಳು ಯಾವಾಗ ಅದಲ್ಲಿ ಎಲ್ಲಿ ಜಾಗ ಸುಲಭವಾಗಿ ಅದು ವೀಕ್ ಆಗಿರೋ ಜಾಗ ಸಿಗುತ್ತೋ, ಈ ಥರ ಗ್ಯಾಪ್ ಆದಾಗ ಆ ಗ್ಯಾಪಿಂದ ಈಚೆಗೆ ತೂರಕ್ಕೆ ಟ್ರೈ ಮಾಡ್ತವೆ. ಸೊ ಇದನ್ನೇ ನಾವು ಹರ್ನಿಯಾ ಅಂತೀವಿ. ಸೊ ಈ ಹರ್ನಿಯಾದಲ್ಲಿ ವೆಂಟ್ರಲ್ ಹರ್ನಿಯಾ ಅಂತಂದರೆ ಇವಾಗ ಮುಂಭಾಗದಲ್ಲಿ ಬರುವಂಥ ಹರ್ನಿಯಾಗಳು ಸಾಮಾನ್ಯವಾಗಿ ಬಹಳಷ್ಟು ಕಾಮನ್ ಆಗಿ ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋದು ಅಂದರೆ ಅಂಬಿಲಿಕಲ್ ಹರ್ನಿಯಾ. ಅಂಬಿಲಿಕಸ್ ಅಂತಂದರೆ ಹೊಕ್ಕಳು, ಈ ಕರುಳು ಬಳ್ಳಿ, ನಾವು ಮಗು ಹುಟ್ಟಿದಾಗ ನಾವು ತಾಯಿಗೂ ನಾವು ಮಗುಗೂ ಒಂದೇ ಇರೋವಂಥ ಒಂದು ಬಳ್ಳಿ, ಹೊಕ್ಕಳು ಬಳ್ಳಿ ನಾವು ಕಟ್ ಮಾಡಿ ಅದನ್ನು ಬಿಡ್ತೀವಿ, ಒಂದು ಕ್ಲಿಪ್ ಹಾಕ್ಬಿಟ್ಟು ಬಿಡ್ತೀವಿ. ಅದು ಒಣಗಿ ಉದುರೋಗುತ್ತೆ, ಒಂದು ವಾರ 10 ದಿನ ಆಗ್ತಿದ್ದಂಗೆ ಅದು ಉದುರೋಗುತ್ತೆ. ಉದುರೋದ್ಮೇಲೆ ನೀವು ನೋಡ್ಬೋದು ಚಿಕ್ಕ ಮಕ್ಕಳಲ್ಲಿ ನವಜಾತ ಶಿಶುಗಳು ಅಂತೀವಿ, ನಿಯೋನೇಟ್ಸ್, ಅದು ಹೊಕ್ಕಳ ಹತ್ರ ಊದ್ಕೊಂಡಿರುತ್ತೆ, ಇಷ್ಟು ತಪ್ಪ ಇರುತ್ತೆ. ಅದು ಹೋಗ್ತಾ ಈ ಒಳಗೆ ಹೋಗುತ್ತೆ, ಅಂದರೆ ಮುಳುಗಿ ಒಂದು ಬಾವಿ ಥರ ಆಗ್ಬಿಡುತ್ತೆ ಹೊಕ್ಕಳು. ಸೊ ಆ ಹೊಕ್ಕಳ ಹತ್ರ ಬಹಳ ವೀಕ್ ಇರುತ್ತೆ. ಬೆಳೀತಾ ಮಗು ಮಸಲ್ಸು ಚೆನ್ನಾಗಿ ಶಕ್ತಿ ಬರ್ತಾ ಬೆಳೀತಾ ದಪ್ಪ ಆಗ್ತಾ ಆ ಜಾಗ ಗ್ಯಾಪ್ ಏನಿದೆಯೋ ಅದು ಕ್ಲೋಸ್ ಆಗುತ್ತೆ. ಸುಮಾರು ಎಲ್ಲದರಲ್ಲೂ 99% ಜನಕ್ಕೆ ಅದು ಕ್ಲೋಸ್ ಆಗುತ್ತೆ. ಎಲ್ಲೋ 1% ಯಾವಾಗ ಆ ಗ್ಯಾಪ್ ಹಂಗೆ ಉಳ್ಕೊಳ್ಳುತ್ತಲ್ಲ, ಆಗೇನಾಗುತ್ತೆ, ಆ ಜಾಗದಲ್ಲಿ ಈ ಮೊದಲು ಬಂದು ಫ್ಯಾಟ್ ಬಂದು ಸಿಕ್ಕಾಕ್ಕೊಳ್ಳುತ್ತೆ. ನಾವು ಅದನ್ನು ಪ್ರಿಪೆರಿಟೋನಿಯಲ್ ಫ್ಯಾಟ್ ಅಂತೀವಿ, ಅಲ್ಲಿ ಬಂದು ಸಿಕ್ಕಾಕ್ಕೊಳ್ಳುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ನಾನು ಏನು ಕರುಳುಗಳು ಹೊಟ್ಟೆ ಒಳಗಡೆ ಇರೋದೆಲ್ಲ ಹೇಳಿದ್ನಲ್ಲ, ಅದು ಬಿಟ್ಟು ಇನ್ನೂ ಒಂದಿರುತ್ತೆ, ಒಮೆಂಟಮ್ ಅಂತ ಒಂದು ಕೊಬ್ಬಿಂದು ಒಂದು ಪರದೆ ಇರುತ್ತೆ. ಅದನ್ನು ಒಮೆಂಟಮ್ ಅಂತೀವಿ ನಾವು. ಅದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಅದೇನಾಗುತ್ತೆ, ಅದು ಈ ಇಡೀ ಕರುಳುಗಳ ಮೇಲೆ ಅದು ಒಂದು ಬೆಡ್ಶೀಟ್ ಥರ ಹಿಂಗೆ ಹಾಸಿದಂಗೆ ಇರುತ್ತೆ. ಅದು ಬಂದು ಮೊದಲು ಸಿಕ್ಕಾಕ್ಕೊಳ್ಳುತ್ತೆ. ನಾವು ಯಾವಾಗೇ ಒಂದು ಸ್ಕ್ಯಾನ್ ಮಾಡಿಸಿದಾಗ ಅಕಸ್ಮಾತ್ ಏನಾದರೂ ಹರ್ನಿಯಾ ಇತ್ತು ಅಂದರೆ ಅದರಲ್ಲಿ ಬರೀತಾರೆ, ಅದರೊಳಗಡೆ ಏನಿದೆ ಹರ್ನಿಯಾ ಸ್ಯಾಕ್ ಅಂತ ಒಂದು ಚೀಲದ ಥರ ಹಿಂಗೆ ಅದು ಬೆಳ್ಕೊಳ್ಳುತ್ತೆ, ಅದು ಹರ್ನಿಯಾ ಸ್ಯಾಕ್ ಅಂತೀವಿ. ಸೊ ಆ ಸ್ಯಾಕ್ ಒಳಗಡೆ ಈ ಕಂಟೆಂಟ್ಸ್ ಬಂದು ಒಳಗಡೆ ಕೂತ್ಕೊಳ್ಳುತ್ತೆ. ಮೊದಲನೇದಾಗಿ ಕೂತ್ಕೊಳ್ಳೋದು ಅನ್ನೋದಾದರೆ ಈ ಒಮೆಂಟಮ್ ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಸಣ್ಣ ಕರಳು. ಯಾಕೆಂದರೆ ಸಣ್ಣ ಕರಳು ಅಷ್ಟು ಉದ್ದ ಇರೋದ್ರಿಂದ ಸುಲಭವಾಗಿ ಅದು ಬಂದು ಸಿಗಾಕೊಂಡ್ಬಿಡುತ್ತೆ, ಅಲ್ಲಿ ಬಂದು ಸೇರಿಕೊಳ್ಳುತ್ತೆ. ಸೊ ಅದನ್ನು ನಾವು ಲೂಪ್ ಆಫ್ ಸ್ಮಾಲ್ ಬವೆಲ್ ಅಂತೀವಿ. ಸ್ಮಾಲ್ ಬವೆಲ್ ಅಂದರೆ ಸಣ್ಣ ಕರಳು, ಅದರದ ಒಂದು ಭಾಗ. ಸೊ ಈ ಅಂಬಿಲಿಕಲ್ ಹರ್ನಿಯಾ ಅನ್ನೋದ್ರ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಒಂದು ಎರಡನೇದೇನಪ್ಪ ಅಂತಂದರೆ ಸಣ್ಣ ಈ ಹುಟ್ಟುತ್ತಲಿಂದನೇ ಕಂಜನೈಟಲ್ ಅಂತೀವಿ, ಕಂಜನೈಟಲ್ ಹರ್ನಿಯಾ. ಈಗ ನಮ್ಮ ಗಂಡಸರಲ್ಲಿ ನಮ್ಮ ಈ ಟೆಸ್ಟಿಕಲ್ಸ್ ಬೀಜ ಅಂತ ಏನು ಹೇಳ್ತೀವಿ, ಅದು ಉತ್ಪತ್ತಿ ಆಗೋದು ಅಂದರೆ ಅದು ಸೃಷ್ಟಿ ಆಗೋದು ಹೊಟ್ಟೆ ಒಳಗಡೆ. ಎಲ್ಲರೂ ಅನ್ಕೋತಾರೆ ಬೀಜ ಕೆಳಗಡೆ ಅಲ್ವನಪ್ಪ ಇರೋದು, ಅದೇ ಹೆಂಗೆ ಹೊಟ್ಟೆ ಒಳಗಡೆ ಇರುತ್ತೆ ಅಂತ. ತಾಯಿ ಹೊಟ್ಟೆ ಒಳಗಡೆ ಮಗು ಬೆಳಿಬೇಕಾದ್ರೆ ಈ ಬೀಜಗಳು ಏನಾಗ್ತದೆ ಅಂತಂದರೆ ಮೇಲ್ಗಡೆ ಇಲ್ಲಿ ಬೆನ್ನು ಒಳಗಡೆ ಹೊಟ್ಟೆ ಒಳಗಡೆ ಅದು ಸೃಷ್ಟಿಯಾಗುತ್ತೆ. ಅದು ಸೃಷ್ಟಿಯಾಗಿ ಅದು ಕೆಳಗಡೆ ಬರುತ್ತೆ. ಗುಬರ್ನ್ಯಾಕ್ಯುಲಮ್ ಅಂತ ಇದೆ. ನಮ್ಮ ಬೀಜದ ಏನು ನಮ್ಮ ಸ್ಕ್ರೋಟಲ್ ಸ್ಯಾಕ್ ಅಂತೀವೋ, ಚೀಲ ಕೆಳಗಡೆ ಏನಿದೆಯೋ ಆ ಚೀಲದೊಳಗಡೆ 5 ಬೆರಳುಗಳ ಥರ ಅದು ಈ ಬಳ್ಳಿಗಳ ಥರ ಇರ್ತವೆ. ಅದು ಎಳ್ಕೊಂಡು ಬರುತ್ತೆ, ಅದನ್ನು ಬೀಜನ ಎಳ್ಕೊಂಡು ಕೆಳಗೆ ತಂದು ಕೂರಿಸುತ್ತೆ. ಅದು ಯಾಕಪ್ಪ ಅಂತಂದರೆ ಭಗವಂತ ಹೆಂಗೆ ಮಾಡಿದ್ದಾನೆ, ಈಸ್ ಅ ಗ್ರೇಟ್ ಸೈಂಟಿಸ್ಟ್. ಈ ಟೆಸ್ಟಿಕಲ್ಸ್ ಬೀಜ ಏನಿದೆಯೋ ಅದ್ರ ಕೆಲಸ ಏನು, ನಮ್ಮ ವೀರ್ಯಾಣುಗಳನ್ನ ತಯಾರು ಮಾಡುವಂಥದ್ದು. ಈ ವೀರ್ಯಾಣುಗಳು ಅಂದರೆ ಸ್ಪರ್ಮ್ಸ್. ಈ ಸ್ಪರ್ಮ್ಸ್ ಏನಾಗುತ್ತೆ, ಈ ಸ್ಪರ್ಮೆಟೋಜೆನಸಿಸ್ ಅಂದರೆ ಸ್ಪರ್ಮ್ಸ್ನ ಉತ್ಪತ್ತಿ ಆಗುವಂಥ ಕ್ರಿಯೆ ಏನಿದೆ ಸ್ಪರ್ಮೆಟೋಜೆನಸಿಸ್. ಈ ಸ್ಪರ್ಮೆಟೋಜೆನಸಿಸ್ ಆಗಬೇಕು ಅಂತಂದರೆ ಟೆಂಪ್ರೇಚರ್ ಕಡಿಮೆ ಇರಬೇಕು. ಹೊಟ್ಟೆ ಒಳಗಡೆ ನಮ್ಮ ಬಿಸಿ ಶಾಖ ಏನಿದೆಯಲ್ಲ, ಬಾಡಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಆ ಶಾಖದಲ್ಲಿ ಈ ಸ್ಪರ್ಮೆಟೋಜೆನಸಿಸ್ ಅಂದರೆ ನಮ್ಮ ವೀರ್ಯಾಣುಗಳ ಉತ್ಪತ್ತಿ ಏನಾಗುತ್ತಲ್ಲ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಟೆಂಪರೇಚರ್ ಕಡಿಮೆ ಇರಬೇಕು. ಸೊ ನಮ್ಮ ಬೀಜದ ಏನು ಸ್ಕ್ರೋಟಮ್ ಅಂತ ಏನು ಹೇಳ್ತೀವಲ್ಲ, ಇಟ್ ಈಸ್ ದ ರೆಫ್ರಿಜರೇಟರ್ ಆಫ್ ಅವರ್ ಬಾಡಿ. ಅಂದರೆ ಅಲ್ಲಿ 1 ಡಿಗ್ರಿ ನಮ್ಮ ಇಡೀ ದೇಹಕ್ಕಿಂತ ಅದು ಟೆಂಪ್ರೇಚರ್ ಕಡಿಮೆ ಇರುತ್ತಂತೆ. ಸೊ ಹಾಗಾಗಿ
ಆ ಬೀಜಗಳು ಅಲ್ಲಿದ್ರೇ ಅದು ಅದ್ರ ಕೆಲಸ ಸರಿಯಾಗಿ ಮಾಡೋಕ್ಕಾಗೋದು. ಸೊ ಅದಕ್ಕೇ ಇದು ಅನ್ಡಿಸೆಂಟೆಡ್ ಟೆಸ್ಟಿಸ್ ಅನ್ನೋದೇ ಒಂದು ದೊಡ್ಡ ಟಾಪಿಕ್ಕು. ಎಷ್ಟೋ ಜನ ಅದೇ ಒಂಟಿ ಬೀಜ ಒಂದೇ ನಮ್ಮ ಅಂಜನಪ್ಪ ಡಾಕ್ಟ್ರು ಸುಮಾರು ಸತಿ ಹೇಳಿರ್ತಾರೆ, ಈ ಬೀಜಗಳು ಹೊಟ್ಟೆ ಒಳಗಡೆ ಕೆಳಗೆ ಬಂದು ಕೂತಿಲ್ಲ ಅಂದರೆ, ಚೀಲದಲ್ಲಿ ಕೂತಿಲ್ಲ, ಸ್ಕ್ರೋಟಮ್ಗೆ ಬಂದಿಲ್ಲ ಅಂದರೆ ಅದು ಎಲ್ಲಿ ಸಿಕ್ಕಾಕ್ಕೊಂಡಿದೆ, ಎಲ್ಲಿ ಉಳ್ಕೊಂಡೋಗಿದೆ ಅಂತ ಹುಡುಕಬೇಕು. ಸುಮಾರು ಜನ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗ್ತದೆ, ತಂದೆ ತಾಯಿಗಳು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ತಕ್ಷಣಕ್ಕೆ ಬಂದು ತೋರಿಸ್ತಾರೆ, ಡಾಕ್ಟ್ರೇ ನನ್ನ ಮಗುಗೆ ಒಂದೇ ಕಡೆ ಮಾತ್ರ ಬೀಜ ಇದೆ, ಇನ್ನೊಂದು ಕಡೆ ಇಲ್ಲ, ಅಥವಾ ಎರಡೂ ಕಡೆ ಇಲ್ಲ, ಬಂದೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ನಾವು ಸರ್ಜನ್ಸ್ ಆಗಿ ಏನು ಮಾಡ್ತೀವಿ, ಒಂದು ಸ್ಕ್ಯಾನ್ ಮಾಡಿಸ್ತೀವಿ, ಅದನ್ನು ಹುಡುಕ್ತೀವಿ ಎಲ್ಲಿದೆ ಅಂತ. ಇದನ್ನು ಕಂಜನೈಟಲ್ ಅಂತೀವಿ. ಕಂಜನೈಟಲಿ ಅನ್ಡಿಸೆಂಟೆಡ್ ಟೆಸ್ಟಿಸ್ ಇದ್ದಾಗ ಬಹಳ ಕಾಮನ್ ಆಗಿ ಅದ್ರ ಜೊತೆಗೆ ಹರ್ನಿಯಾ ಕೂಡ ಇರುತ್ತೆ. ಯಾಕೆ ಹರ್ನಿಯಾ ಅಂತಂದರೆ, ನಾನು ಹೇಳಿದಾಗ ಈ ಬೀಜ ಹೊಟ್ಟೆ ಒಳಗಡೆ ಉತ್ಪತ್ತಿ ಆಗಿದ್ದು ಅಂದರೆ ಸೃಷ್ಟಿಯಾಗಿದ್ದು ಅದು ಕೆಳಗಿಳಿಯುತ್ತೆ. ಯಾವ ಮೂಲಕ ಕೆಳಗಡೆ ಇರುತ್ತಂದರೆ, ನಮಗೆ ಈ ಹೊಟ್ಟೆ ಸೊಂಟದ ಭಾಗದಲ್ಲಿ ಎರಡೂ ಸೈಡು ಇಂಗ್ವೈನಲ್ ಕೆನಾಲ್ ಅಂತ ಒಂದು ಕೆನಾಲ್ ಇದೆ. ಈಗೇನು ನಾವು ನೀರು ನಮ್ಮ ಮಂಡ್ಯ ಕಡೆ ಎಲ್ಲ ಹೋದರೆ ನೀವು ನೀರು ಬಿಡೋದಕ್ಕೆ ಕೆನಾಲ್ಗಳು ಇರ್ತಾವಲ್ಲ, ಅದೇ ರೀತಿ ಒಂದು ಸಣ್ಣದೊಂದು ಅನಾಟಮಿಕಲ್ ಕೆನಾಲ್ ಇರುತ್ತೆ, ಒಂದು ಪ್ಯಾಸೇಜ್ ಇದೆ, ಅದನ್ನು ನಾವು ಇಂಗ್ವೈನಲ್ ಕೆನಾಲ್ ಅಂತೀವಿ. ಅದಕ್ಕೊಂದು ಇಂಟರ್ನಲ್ ರಿಂಗ್ ಅಂತ ಇರುತ್ತೆ, ಇಂಟರ್ನಲ್ ಓಪನಿಂಗ್, ಎಕ್ಸ್ಟರ್ನಲ್ ಓಪನಿಂಗ್, ಈ ಎರಡು ಜಾಗ ಇರುತ್ತೆ. ಮಧ್ಯದಲ್ಲಿ ಈ ಬೀಜ ಕೆಳಗಿಳಿಯೋದಕ್ಕೆ ಒಂದು ಪ್ಯಾಸೇಜ್ ಇರುತ್ತೆ, ಅದನ್ನು ನಾವು ಇಂಗ್ವೈನಲ್ ಕೆನಾಲ್ ಅಂತೀವಿ. ಸೊ ಅಲ್ಲಿ ಸುಮಾರು ಅನಾಟಮಿ ಬರುತ್ತೆ, ಆ ಮಸಲ್ಸ್ ಎಲ್ಲ ದಾಟ್ಕೊಂಡು ಈ ಬೀಜ ನಿಧಾನಕ್ಕೆ ಕೆಳಗೆ ಇಳ್ಕೊಂಡ್ಬಂದು ಕೆಳಗಡೆ ಕೂತ್ಕೊಳ್ಳುತ್ತೆ. ಅದ್ರ ಬಳ್ಳಿ ಕೂಡ ಅದಕ್ಕೇ ಆ ಇಂಗ್ವೈನಲ್ ಕೆನಾಲ್ ಒಳಗಡೆ ಬರುತ್ತೆ. ಆ ಇಂಗ್ವೈನಲ್ ಕೆನಾಲ್ ನಾವು ಓಪನ್ ಮಾಡಿದ್ರೆ ಒಳಗಡೆ ಕಾರ್ಡ್ ಸ್ಟ್ರಕ್ಚರ್ಸ್ ಅಂತೀವಿ, ಅಲ್ಲೇ ವ್ಯಾಸ್ ಡಿಫ್ರೆನ್ಸು, ಈ ಸ್ಪರ್ಮ್ಯಾಟಿಕ್ ಕಾರ್ಡ್ ಇವೆಲ್ಲ ಇರ್ತವೆ. ಸೊ ಇವೆಲ್ಲ ನಿಮ್ಗೆ ಅಷ್ಟೊಂದು ಡೀಟೇಲ್ಸ್ ಬೇಡ. ಅಕಸ್ಮಾತ್ ಇದು ಇಳಿಬೇಕಾದ್ರೆ ಅದ್ರ ಜೊತೆಗೆ ಏನಾದರೂ ಈ ಸ್ಯಾಕ್ನ ಎಳ್ಕೊಂಡು ಬಂತು ಅಂತಂದರೆ, ಈ ಬೀಜ ಏನಿದೆಯಾ ಇಳಿಬೇಕಾದ್ರೆ ಟೆಸ್ಟಿಸ್ಸು ಅದ್ರ ಜೊತೆಗೆ ನಮ್ಮ ಪೆರಿಟೋನಿಯಂ ಹೊಟ್ಟೆ ಒಳಗಡೆ ಇರೋವಂಥ ಒಂದು ಏನು ಪರದೆ ಇರುತ್ತೆ ಅದನ್ನು ಜೊತೆಲೇ ಎಳ್ಕೊಂಬಂತು ಅಂದರೆ ಕಂಜನೈಟಲ್ ಹರ್ನಿಯಾ ಅಂತ ಆಗುತ್ತೆ. ಅಂದರೆ ಅದು ಚಿಕ್ಕ ವಯಸ್ಸಿಂದನೇ ಹುಟ್ಟುತ್ತಲಿಂದನೇ ಬಂದಿರೋಂಥ ಒಂದು ಹರ್ನಿಯಾ. ಅವಾಗ ಏನಾಗುತ್ತೆ, ಅದರೊಳಗಡೆ ನೀರು ಕೂಡ ತುಂಬ್ಕೊಂಡಿರುತ್ತೆ, ಅಸೋಸಿಯೇಟೆಡ್ ಹೈಡ್ರೋಸೀಲ್ ಅಂತೀವಿ, ಅದರ ನೀರು ತುಂಬ್ಕೊಂಡಿರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಆಪ್ರೇಷನ್ ಮಾಡಿ ಆ ಬೀಜನ ಕೆಳಗಡೆ ಬಂದು ಕೂರಿಸಿ ಇದೇನು ಎಕ್ಸ್ಟ್ರಾ ಸ್ಯಾಕ್ ಇದೆಯೋ ಅದನ್ನು ಕಟ್ ಮಾಡಿ ತೆಗೆದುಹಾಕಿ ಕ್ಲೋಸ್ ಮಾಡ್ತೀವಿ. ಅದು ಇಂಗ್ವೈನಲ್ ಹರ್ನಿಯಾ. ಬಟ್ ಈ ಇಂಗ್ವೈನಲ್ ಹರ್ನಿಯಾ ಅನ್ನೋದು ವಯಸ್ಸಾಗ್ತಾ ಕೂಡ ಬರ್ಬೋದು. ಒಂದು ಹುಟ್ಟುತ್ತಲಿಂದನೇ ಕಂಜನೈಟಲಿ ನಮ್ಮ ಬರೋದನ್ನು ಕಂಜನೈಟಲ್ ಅಂತೀವಿ. ಬೆಳೀತಾ ಕೂಡ ಆಗುತ್ತೆ. ಯಾಕಪ್ಪ ಆಗುತ್ತೆ ಅಂತಂದರೆ ಪ್ರೆಷರ್, ಅಬ್ಡಾಮಿನಲ್ ಪ್ರೆಷರ್, ಹೊಟ್ಟೆ ಒಳಗಡೆ ನಾನು ಅವಾಗಲೇ ಹೇಳ್ದಂಗೆ ಅಬ್ಡಾಮಿನಲ್ ಇರೋವಂಥ ಪ್ರೆಷರ್, ಯಾವಾಗ ಹೊಟ್ಟೆಯಲ್ಲಿರೋ ಪ್ರೆಷರ್ ಜಾಸ್ತಿ ಆಗುತ್ತೋ ಅವಾಗೆಲ್ಲ ಹರ್ನಿಯಾ ಆಗೋವಂಥ ಭಯ ಇರ್ತದೆ. ಯಾವ್ಯಾವುದಪ್ಪ ಇದು, ಏನು ಕಂಡೀಷನಲ್ಲಿ ಹೊಟ್ಟೆ ಪ್ರೆಷರ್ ಜಾಸ್ತಿ ಆಗ್ಬೋದು? ಕೆಮ್ಮು, ಜೋರ ಕೆಮ್ಮುವುದು, ತುಂಬ ತಿಂಗಳುಗಟ್ಟಲೆ ವರ್ಷಗಳುಗಟ್ಟಲೆ ಕೆಮ್ಮಿರೋವಂಥವ್ರು, ಸ್ಮೋಕ್ ಮಾಡೋರು, ಬಿಡಿ ಸಿಗರೇಟ್ ಸೇದಿ ಕೆಮ್ತಾನೇ ಇರ್ತಾರೆ. ಕೆಮ್ಮಿದಾಗೆಲ್ಲ ನೀವು ನೋಡಿ, ಪ್ರತಿ ಸತಿ ನೀವು ಕೆಮ್ಮಿದಾಗ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ, ಹೊಟ್ಟೆ ಒಂದು ಕ್ಷಣ ನಾವು ಕೆಮ್ಮಿದಾಗ ಗಟ್ಟಿಯಾಗುತ್ತೆ, ಟೈಟ್ ಆಗುತ್ತೆ. ನಾವು ಸೀನ್ದಾಗೂ ಅಷ್ಟೇ ಇಡೀ ಮೈಯೇ ಬಿಗಿ ಆಗುತ್ತೆ. ಸೊ ಅವಾಗ ಹೊಟ್ಟೆ ಒಳಗಡೆ ಇರೋ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ಎರಡು ಕಾಮನ್ ಕಂಡೀಷನ್ಸ್. ಟಿ ಬಿ ಆದಾಗೂ ಅಷ್ಟೇ ಕೆಮ್ತಾನೇ ಇರ್ತಾರೆ ಜನ. ಹಂಗಾಗಿ ಹೊಟ್ಟೆ ಪ್ರೆಷರ್ ಜಾಸ್ತಿ ಆದಾಗ ಎಲ್ಲಿ ಜಾಸ್ತಿ ವೀಕ್ನೆಸ್ ಇದೆಯೋ ಈ ಇಂಗ್ವೈನಲ್ ರೀಜನಲ್ಲಿ ಆ ಜಾಗ ಮೊದಲೇ ನಮ್ಮ ಹುಟ್ಟುತ್ತಲಿಂದನೇ ಅದು ಜಾಗ ವೀಕ್ ಇರೋದ್ರಿಂದ ಅಲ್ಲಿ ಹರ್ನಿಯಾ ಬರೋವಂಥ ಚಾನ್ಸಸ್ ಆಗುತ್ತದೆ. ಅದು ಎರಡು ಕಾರಣಗಳು. ಒಂದು ಕ್ರಾನಿಕ್ ಕಾಫ್, ಕೆಮ್ಮೋದು, ಬಿಡಿ ಸಿಗರೇಟ್ ಸೇದೋದ್ರಿಂದ ಏನಾಗುತ್ತೆ, ಒಂದು ಕೆಮ್ಮಿಂದನೂ ಆಗುತ್ತೆ, ಎರಡನೇದು ಕೊಲ್ಲಾಜಿನ್ ಸಿಂಥಸಿಸ್ ಅಂತೀವಿ. ಈ ಮಸಲ್ಸ್ ಎಲ್ಲ ಅದರ ಶಕ್ತಿ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಅದರದ್ದು ಇಂಟಿಗ್ರಿಟಿ ಅಂತೀವಿ, ಆ ಇಂಟಿಗ್ರಿಟಿ ಮೇಂಟೈನ್ ಆಗೋದಕ್ಕೆ ಕೊಲ್ಲಾಜಿನ್ ಅನ್ನೋದು ಒಂದು ಪ್ರೋಟೀನ್, ಅದು ಬೇಕು ನಮಗೆ. ಈ ಸ್ಮೋಕರ್ಸಲ್ಲಿ ಏನಾಗುತ್ತೆ ಅಂತಂದರೆ ಈ ಕೊಲ್ಲಾಜಿನ್ ಅನ್ನೋ ಈ ಒಂದು ಪದಾರ್ಥ ಉತ್ಪತ್ತಿ ಆಗೋದು, ಸೃಷ್ಟಿ ಆಗೋದು ಸ್ವಲ್ಪ ಕಡಿಮೆ ಆಗೋಗುತ್ತೆ. ಅವಾಗೇನಾಗುತ್ತೆ, ಪ್ರತಿಯೊಂದು ಮಸಲ್ಸು ಅಷ್ಟೇ ವೀಕ್ ಆಗ್ತಾ ಬರ್ತವೆ. ಅಂಥವರಲ್ಲಿ ಕೂಡ ಸ್ಮೋಕರ್ಸಲ್ಲಿ ಈ ಹರ್ನಿಯಾ ಆಗೋ ಚಾನ್ಸಸ್ ಇರುತ್ತೆ. ಅದು ಮೂರನೇ ಕಾರಣ. ನಾಲ್ಕನೇದೇನಪ್ಪ ಅಂತಂದರೆ ಮೋಷನ್ ಕಾನ್ಸ್ಟಿಪೇಷನ್. ತುಂಬ ಕಷ್ಟಪಡಬೇಕು, ಮೋಷನ್ಗೆ ಹೋಗ್ಬೇಕಾದ್ರದ್ದು ಭಾಳ ಟೈಟ್ ಆಗ್ತದೆ, ಪ್ರೆಷರ್ ಹಾಕಬೇಕು, ಅಂಥವ್ರಿಗೆ ಕೂಡ ಹರ್ನಿಯಾ ಆಗೋ ಚಾನ್ಸಸ್ ಇರ್ತದೆ. ನಾಲ್ಕನೇದೇನೋ ಯೂರಿನ್ ಪ್ರಾಬ್ಲಮ್ಗಳು. ಯೂರಿನ್ನಲ್ಲಿ ಎಸ್ಪೆಷಲಿ ದೊಡ್ಡವರು, ವಯಸ್ಸಾದವರು, 60ಕ್ಕಿಂತ ಮೇಲ್ಪಟ್ಟವ್ರಿಗೆ ವಯಸ್ಸಾಗ್ತಾ ಪ್ರಾಸ್ಟೇಟ್ ಅಂತ ಒಂದಿರ್ತದೆ. ನಾವು ಯಾವಾಗಲೂ ಹರ್ನಿಯಾ ಆದವ್ರಿಗೆ ಫಸ್ಟು ಚೆಕ್ ಮಾಡೋದೇ ಪ್ರಾಸ್ಟೇಟ್ ಇದೆಯಾ ಅಂತ. ಈ ಪ್ರಾಸ್ಟೇಟ್ ಅನ್ನೋದು ನಮ್ಮ ಯೂರಿನರಿ ಟ್ರ್ಯಾಕ್ಟ್ ಏನಿದೆಯಲ್ಲ, ಒಂದ ಮಾಡೋ ಚೀಲನ ನಾವು ಯೂರಿನರಿ ಬ್ಲ್ಯಾಡರ್ ಅಂತೀವಿ. ಅಲ್ಲಿಂದ ಈಚೆ ಬರಬೇಕಾದ್ರೆ ಸುತ್ತ ಒಂದು ಗ್ರಂಥ ಇರುತ್ತೆ, ಅದನ್ನು ನಾವು ಪ್ರಾಸ್ಟೇಟ್ ಅಂತೀವಿ. ಸೊ ಈ ಪ್ರಾಸ್ಟೇಟು ವಯಸ್ಸಾಗ್ತಾ ದಪ್ಪ ಆಗ್ತದೆ, ದೊಡ್ಡದಾಗ್ತದೆ. ಅದು ದೊಡ್ಡದಾದಾಗ ಏನಾಗುತ್ತೆ, ಈ ಪೈಪ್ ಏನು ಈಚೆ ಬರುತ್ತೋ ಯುರಿತ್ರ, ಅದ್ರ ಮೇಲೆ ಅದು ಪ್ರೆಷರ್ ಬಿಡುತ್ತೆ. ಆ ಪ್ರೆಷರ್ ಬಿಟ್ಟಾಗ ಯೂರಿನ್ ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದನ್ನೇ ನಾವು ಅರ್ಜೆನ್ಸಿ, ಫ್ರೀಕ್ವೆನ್ಸಿ, ಹೆಸಿಟೆನ್ಸಿ ಅಂತೀವಿ. ವಯಸ್ಸಾಗ್ತಾ ಜನಗಳಿಗೆ
ಯೂರಿನ್ ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ತುಂಬ ಅರ್ಜೆಂಟಾಗಿರುತ್ತೆ, ಹೋಗಬೇಕು ಅನಿಸುತ್ತೆ, ಆಗಲ್ಲ, ಬರೋಲ್ಲ, ತುಂಬ ಪ್ರೆಷರ್ ಆಗ್ತಾರೆ, ತುಂಬ ಟೈಮ್ ತೊಗೋತಾರೆ, ಆಮೇಲೆ ನಿಧಾನಕ್ಕೆ ಸಣ್ಣಗೆ ಬರುತ್ತೆ. ಸೊ ಇದನ್ನು ನಾವು ಬಿನೈನ್ ಪ್ರಾಸ್ಥೆಟಿಕ್ ಹೈಪರ್ಟ್ರೋಫಿ ಅಂತೀವಿ. ಅಂದರೆ ಕ್ಯಾನ್ಸರ್ ಅಲ್ಲದೆ ಇರೋ ಅಂತ ಒಂದು ದೊಡ್ಡದಾಗ್ತಿರೋಂಥ ಪ್ರಾಸ್ಟೇಟ್ ದೊಡ್ಡದಾಗೋದು. ಹೈಪರ್ಟ್ರೋಫಿ ಅಂದರೆ ದೊಡ್ಡದಾಗೋದು. ಬಿನೈನ್ ಅಂದರೆ ಕ್ಯಾನ್ಸರ್ ಅಲ್ದಿರ, ಬಿನೈನ್ ಪ್ರಾಸ್ಥೆಟಿಕ್ ಹೈಪರ್ಟ್ರೋಫಿ, BPH ಅಂತೀವಿ. ಸೊ ಈ ಪ್ರಾಬ್ಲಮ್ ಇದ್ದಾಗ ಕೂಡ ಹರ್ನಿಯಾ ಅನ್ನೋದು ಬರೋದು ಬಹಳ ಸಾಮಾನ್ಯ.